ಹಾಯ್ ಹಲೋ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಕೆಲವರು ಕೇಳಿದರು ನನಗೆ ಹಳೇ ವೀಡಿಯೋದಲ್ಲೆಲ್ಲ ಕಮೆಂಟ್ ಮಾಡಿ ನಿನ್ನೆ ಯಾಕೆ ವೀಡಿಯೋ ಮಾಡಲಿಲ್ಲ ಅಂತ. ಸೊ ನಿನ್ನೆ ವೀಡಿಯೋದಲ್ಲಿ ನನಗೆ ಅಷ್ಟೇನು ಅಂದರೆ ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಯಾಕಂದರೆ ಇದು ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ಥರ ಅಂತ ಒಂದೊಂದು ಕಡೆ ನನಗೆ ಫೀಲ್ ಆಗ್ತಾ ಇದೆ. ಯಾಕಂತ ಗೊತ್ತಿಲ್ಲ. ಈ ಸರಿ ಒಂದು ಸೀಸನ್ 11 ಈ ಬಿಗ್ ಬಾಸನ್ನು ನೋಡೋದೇ ಬೋರ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಒಂದೊಂದು ಕಡೆ ನಾವು ಏನು ಅಂದ್ಕೊಂಡಿರ್ತೇವೋ ಅದೇ ರೀತಿ ಆಗ್ತಾ ಇದೆ. ಸೊ ಇವತ್ತಿನ ಬಿಗ್ ಬಾಸಲ್ಲಿ ಏನೇನು ಮಾತಾಡೋದಾದರೆ ಅಂತ ಹೇಳೋದಾದರೆ, ಇವತ್ತಿನ ಬಿಗ್ ಬಾಸ್ ರಜತ್ ಅವರ ಟೀಮಿಂದ ಅಂದರೆ ಭವ್ಯ ಅವರ ಟೀಮಿಂದ ರಜತ್ ಅವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಅಂದರೆ ಇರಿಟೇಷನ್ ಕೊಟ್ಟರು, ಅವ್ರು ಹೇಳಿದ ರೀತಿ ಮಾಡಿದರು ಅಂತ ಆಲ್ಮೋಸ್ಟ್ ನನಗೆ ಅನಿಸ್ತು. ಸೊ ತ್ರಿವಿಕ್ರಮ್ ಅವರು ಇವರ ಬಟ್ಟೆ ಕದ್ಬಿಟ್ಟು ಒಂದು ಒಳಗಡೆ ಇಟ್ಟರು. ಸೊ ಎಲ್ಲ ನೋಡೋದಾದರೆ ಒಂದು ಚೈತ್ರ ಅವರ ಟೀಮಿಂದ ಮಂಜು ಅವರು ಎಲ್ಲೋ ಬಿಟ್ಕೊಟ್ರು ಅಂತ ನನಗೆ ಅನಿಸ್ತಾ ಇತ್ತು. ಕೆಲವು ಕಡೆ ಅವರು ತಿಂಡಿ ತಿಂತಾ ಇದ್ದಾರೆ ಅಂತ ಗೊತ್ತಾದ ಮೇಲೂ ಇವರು ಸ್ವಲ್ಪ ಇದು ಮಾಡ್ಬೋದಿತ್ತು. ಸೊ ಎಲ್ಲ ಹೋಟೆಲ್ಗಳಲ್ಲೂ ಇದೆ, ಆದರೆ ಮ್ಯಾನೇಜರ್ ಆಗಿ ಮೋಕ್ಷಿತ್ ಅವರು ಅದನ್ನೆಲ್ಲ ನೋಡಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ವಶನ್ ರೈಸ್ ಮಾಡ್ಬೋದಿತ್ತು ಇವರಿಗೆ. ಬಟ್ ಎಲ್ಲೋ ಒಂದು ಕಡೆ ಬಿಟ್ಕೊಟ್ರು ಅಂತ ನನಗೆ ಅನಿಸ್ತಾ ಇತ್ತು. ನಿನ್ನೆ ಅಲ್ಲ, ಮೊನ್ನೆಯಿಂದ ನಡೀತಾ ಇರೋ ಟಾಸ್ಕಲ್ಲಿ. ಸೊ ಇವತ್ತು ಅಂದರೆ ಒಂದು ಒಳ್ಳೆ ರೀತಿಯಲ್ಲಿ ನಡೀತಾ ಇದ್ದು. ಧನರಾಜು ಅವರೊಂದು ಟಾಪ್ ಆಗಿ ಮಾಡ್ತಾಯಿದ್ರು. ಅಂದರೆ ಅವರೊಂದು ಹೋಟೆಲ್ಗೆ ಹೋದರೆ ಹೆಂಗೆ ಆಡ್ತಾರೆ ಅಂತ ಹೇಳಿ ಅವರೊಂದು ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಸೊ ಹನುಮಂತು ಅವರು ಸ್ವಲ್ಪ ಒಂದು ಎಲ್ಲೋ ಉದಾಸೀನ ತೋರಿಸಿದ್ರು ಅಂತ ನನಗೆ ಅನಿಸ್ತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಅಸಡ್ಡೆಯಾಗಿ ಮಾಡಿದರು, ಬಟ್ ಮಾಡ್ತಾಯಿದ್ರು, ಟಾಸ್ಕೆಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತಾಯಿದ್ರು. ಸೊ ನನಗೆ ತುಂಬ ಖುಷಿಯಾಗಿದ್ದು ಒಂದು ರಜತ್ ಅವರು. ಇನ್ನೊಂದು ಕಡೆ ಈ ಕಡೆ ನೋಡೋದಾದರೆ ಮಂಜು ಅವರು ಎಲ್ಲೂ ತಾಳ್ಮೆ ಕಳೆದುಕೊಳ್ಳಿಲ್ಲ. ಅಂದರೆ ಚೆನ್ನಾಗಿ ಆಡ್ತಾಯಿದ್ರು. ಸೊ ಬಿಗ್ ಬಾಸ್ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸೊ ಇವತ್ತು ಗುರುವಾರ ಅಂದರೆ ಶುಕ್ರವಾರ ಶನಿವಾರ ನಾಮಿನೇಷನ್ ಯಾವ ರೀತಿ ಎಲಿಮಿನೇಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಲಾಸ್ಟ್ ವೀಕಲ್ಲೂ ಎಲಿಮಿನೇಷನ್ ಇರಲಿಲ್ಲ, ಈ ವೀಕಲ್ಲೂ ಇಲ್ಲ. ಮೇ ಬಿ 100% ಈ ವೀಕಲ್ಲೂ ಎಲಿಮಿನೇಷನ್ ಇರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಯಾರು ಅಬ್ಸರ್ವ್ ಮಾಡಿದಿರೋ ಇಲ್ವೋ ಗೊತ್ತಿಲ್ಲ, ಕಳೆದ ಒಂದು 2-3 ವಾರದಲ್ಲಿ ಅಂದರೆ ಬಿಗ್ ಬಾಸ್ ಸ್ಟಾರ್ಟ್ ಆದಾಗಿಂದ ಒಂದು ಫ್ರೆಂಡ್ಶಿಪ್ ಇತ್ತು. ಸೊ ಕಳೆದ ಒಂದು 2-3 ವಾರದಲ್ಲಿ ಆ ಫ್ರೆಂಡ್ಶಿಪ್ಪು ಚೇಂಜ್ ಆಯಿತು. ಈಗ ಪುನಃ ಅದೊಂದು ಚೇಂಜ್ ಆಗ್ತಾ ಇದೆ. ಯಾಕೆ ನಾನು ಹೇಳ್ತಾ ಇದ್ದೆ ಅಂದರೆ, ಪರ್ಟಿಕ್ಯುಲರ್ ಆಗಿ ಮೋಕ್ಷಿತ ಮತ್ತು ಮಂಜು ಮತ್ತು ಇವರು ನಮ್ಮ ಗೌತಮಿಯವರು ಒಂದು ಟೀಮ್ ಇದ್ದರು. ಸೊ ಅಲ್ಲಿ ಅವರು ಹೊಡೆದೋದಾಗ ಅಂದರೆ ತ್ರಿವಿಕ್ರಮು, ಭವ್ಯ, ಐಶ್ವರ್ಯ ಅವರೊಂದು ಟೀಮ್ ಆದರು. ಅಲ್ಲಿಂದ ಬೇರೆ ಟೀಮ್ ಆಯಿತು. ಸೊ ಇವಾಗ ಪುನಃ ಮಂಜು ಮತ್ತು ತ್ರಿವಿಕ್ರಮ್ ಅವರು ಫೈಟ್ ಮಾಡ್ತಾ ಇದ್ದಾರೆ. ಗೌತಮಿ ಮತ್ತು ಮೋಕ್ಷಿತ ಅವರು ಒಂದಾಗಿದ್ದಾರೆ. ಮೋಕ್ಷಿತ ಮತ್ತು ಗೌತಮಿ ಅವರು ಫೈಟ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೀತಿ ಒಂದು ಟ್ರಯಾಂಗಲ್ ಸ್ಟೋರಿ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಏನೂ ರೀಸನ್ ಇಲ್ಲದೆ ಗೌತಮಿ ಅವರು ಮೋಕ್ಷಿತ ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ, ಮೋಕ್ಷಿತ ಅವರು ಮಂಜು ಅವರನ್ನು ನಾಮಿನೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ರಜತ್ ಅವರು ಅಷ್ಟೊಂದು ಕಳಪೆಯಾಗಿ ಆಡಿದ್ರೂ ಅವರು ಸೇಫ್ ಆಗ್ತಾ ಇದ್ದಾರೆ. ಸೊ ಆಡಿದ್ದಾರೆ, ಇಲ್ಲ ಅಂತಲ್ಲ ರಜತ್ ಅವರು, ಆದರೆ ಕೆಲವೊಂದು ಕಡೆ ಎಲ್ಲರಿಗಿಂತಲೂ ಜಾಸ್ತಿ ಮಿಸ್ಟೇಕ್ಸ್ ಮಾಡಿದ್ದಾರೆ. ಸೊ ಚೈತ್ರ ಕುಂದಾಪುರ ಅವರು ಬಲಿಕ ಬಕ್ರ ಇನ್ನೂ ಆಗ್ತಾ ಇದ್ದಾರೆ. ಸೊ ನೋಡಬೇಕು ಇನ್ನೇನೇನು ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಸ್ಕ್ರಿಪ್ಟೆಡ್ ರೀತಿಯೇ ಕಾಣ್ತಾ ಇದೆ. ಸ್ಕ್ರಿಪ್ಟೆಡ್ ಬಿಗ್ ಬಾಸ್ ನೋಡಬೇಕು. ಸೊ ವೋಟಿಂಗ್ ಲೈನ್ ಓಪನ್ ಆಗಿದೆ. ಇವರ ನಾಮಿನೇಷನ್ ಆಗಿದೆ, ಅಂದರೆ ಎಲಿಮಿನೇಷನ್ ಇದೆಯೇ ಇಲ್ವೋ ಮೇ ಬಿ ಡೌಟು ನನಗೆ. ಯಾಕಂದರೆ ಇವತ್ತು ಗುರುವಾರ, ಶುಕ್ರವಾರ, ನಾಳೆ ಒಂದಿನದ್ದು ಏನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಸೊ ನಾಮಿನೇಷನಲ್ಲಿ ಕೆಲವರು ರೀಸನ್ ತುಂಬ ಫನ್ನಿಯಾಗಿತ್ತು. ಮಂಜು ಅವರು ಕೊಟ್ಟಿದ್ದಂತಹ ರೀಸನ್ ಆಗಿರ್ಬೋದು, ತ್ರಿವಿಕ್ರಮ ಅವರು ಹನುಮಂತ ಅವರಿಗೆ ಕೊಟ್ಟಿದ್ದ ರೀಸನ್ ಆಗಿರ್ಬೋದು, ಅಥವಾ ಮೋಕ್ಷಿತ ಅವರು ಮಂಜು ಅವರಿಗೆ ಕೊಟ್ಟಿದ್ದ ರೀಸನ್ ಆಗಿರ್ಬೋದು. ಕೆಲವೊಂದು ರೀಸನ್ಗಳು ತುಂಬ ಫನ್ನಿಯಾಗಿ ಕಾಣ್ತಾ ಇತ್ತು. ಸೊ ನೋಡಬೇಕು ಯಾರು ಹೋಗ್ತಾರೆ, ಯಾರು ಉಳಿತಾರೆ ಅಂತ. ಸೊ ನಾಳೆ ಬಿಗ್ ಬಾಸ್ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.